ಒಬ್ಬನು ಹೊಸದಾಗಿ ಹುಟ್ಟಿದಾಗ ದೇವರ ಕುಟುಂಬಕ್ಕೆ ಸೇರುತ್ತಾನೆ. ನಾವು ಯಾರ ಕುಟುಂಬಕ್ಕೆ ಸೇರಿದ್ದೇವೆ? ದೇವರ ವಾಕ್ಯದ ಬೆಳಕಿನಲ್ಲಿ ಪರೀಕ್ಷಿಸಿಕೊಳ್ಳೋಣವೇ? ಆತ್ಮೀಯ ಸಹೋದರ ಸಹೋದರಿಯರೇ, ಕೀರ್ತನೆಗಳ ಪುಸ್ತಕದ ಅಧ್ಯಯನದಿಂದ ನೀವು ಆತ್ಮಿಕವಾಗಿ ಬೆಳೆಯುತ್ತಾ ಇದ್ದೀರಿ ಅಲ್ವಾ? ದೇವರಿಗೆ ಮಹಿಮೆಯಾಗಲಿ. ನಿಮ್ಮ ಅಮೂಲ್ಯವಾದ ಕರೆಗಳಿಗಾಗಿ ಕೃತಜ್ಞತೆಗಳು. ಇಂದು ನಾವು 42ನೇ ಕೀರ್ತನೆ 43ನೇ ಕೀರ್ತನೆಯ ಮೊದಲ ಭಾಗದಲ್ಲಿ ಅಧ್ಯಯನ ಮಾಡಲಿರುವಾಗ ದೇವಭಕ್ತಿಯ ಜನಶೇಷದ ಹೃದಯ ಕೂಗು ಏನು ಎಂಬುದನ್ನು ಈಗ ಅರ್ಥಕೊಳ್ಳೋಣ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಈಗ ಪ್ರಾರ್ಥನಾಪೂರ್ವಕವಾಗಿ ಪ್ರಾರಂಭಿಸೋಣ. ಧನವನ್ನೇ ನಂಬಿದವನು ಬಿದ್ದು ಹೋಗುವನು, ಸಧರ್ಮಿಯು ಕುಡಿಯ ಹಾಗೆ ಚಿಗುರುವನು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರಿಯರೇ, ಕೀರ್ತನೆಗಳ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ವಿಮೋಚನಕಾಂಡ ಭಾಗದ ಅಧ್ಯಯನದಲ್ಲಿ ಮುಂದುವರಿಯುವಾಗ ನಾಶನ ಹಾಗೂ ಬಿಡುಗಡೆ ಅಂದರೆ ಇಸ್ರಾಯೇಲ್ಯರನ್ನು ದೃಷ್ಟಿಯಲ್ಲಿರಿಸಿಕೊಂಡು ಈ ವಿಚಾರವನ್ನು ಅಧ್ಯಯನ ಮಾಡಲಿಕ್ಕಿದ್ದೇವೆ. ಕೀರ್ತನೆ 42ರಿಂದ 72ರವರೆಗೆ ಈ ಭಾಗವೂ ಇರುತ್ತದೆ. ಪ್ರಿಯರೇ, 42ನೇ ಕೀರ್ತನೆಯಿಂದ 72ನೇ ಕೀರ್ತನೆ ತನಕದ ಭಾಗವು ವಿಮೋಚನಕಾಂಡದ ಭಾಗವಾಗಿದೆ. ವಿಮೋಚನಕಾಂಡದಲ್ಲಿ ಬರೆದಿರುವಂತೆ ದೇವಜನರು ಅಪರಿಚಿತ ದೇಶದಲ್ಲಿದ್ದು ವಾಗ್ದಾತ ದೇಶದಿಂದ ದೂರವಾಗಿ ಕಷ್ಟ ಸಂಕಟಗಳನ್ನು ಅನುಭವಿಸುತ್ತಿದ್ದರು. ಚಕ್ರಾಧಿಪತಿ ಅವರ ಬೆನ್ನ ಹಿಂದೆಯೇ ಇದ್ದನು. ಅವರ ನರಳಾಟ, ಗೋಳಾಟಗಳು, ಅವರ ಮೇಲ್ವಿಚಾರಕರ ಚಾಟಿಗಳ ಸದ್ದು ಸತತವಾಗಿ ಕೇಳಿಬರುತ್ತಿತ್ತು. ಅವರು ತುಂಬ ಕಷ್ಟದಲ್ಲಿದ್ದರು. ಆ ಕಷ್ಟಗಳು ಹೆಚ್ಚುತ್ತಲೇ ಇದ್ದವು. ಕೊನೆಗೂ ಇಸ್ರಾಯೇಲ್ಯರ ಕೂಗು ದೇವರಿಗೆ ಮುಟ್ಟಿತು. ತನ್ನ ಸಂಕಟ ಪೀಡಿತ ಜನರ ಪರವಾಗಿ ಕರ್ತನು ಎದ್ದನು. ಅಬ್ರಹಾಮ, ಈಸಾಕ, ಯಾಕೋಬರೊಂದಿಗೆ ತಾನು ಮಾಡಿಕೊಂಡ ಒಡಂಬಡಿಕೆಯನ್ನು ನೆನಪು ಮಾಡಿಕೊಂಡನು. ಬಳಿಕ ಕರ್ತನು ಅವರನ್ನು ಐಗುಪ್ತದಿಂದ ಬಿಡುಗಡೆ ಮಾಡಿದನು. ಮೊದಲಿನ 7 ಕೀರ್ತನೆಗಳಲ್ಲಿ 42ರಿಂದ 48ರವರೆಗೆ ವಿಮೋಚನಕಾಂಡದಲ್ಲಿನ ಇಸ್ರಾಯೇಲ್ಯರ ಸ್ಥಿತಿ ಕಂಡುಬರುತ್ತದೆ. ಆದರೆ ಈ ಕೀರ್ತನೆಗಳು ಭೂತಕಾಲದ ಕುರಿತಾಗಿ ಹೇಳದೆ ಮುಂದಣ ಕಾಲದಲ್ಲಿ ಇಸ್ರಾಯೇಲ್ಯರ ಜನಶೇಷದವರ ಸ್ಥಿತಿಯನ್ನು ತಿಳಿಸುತ್ತದೆ. ದೇವರು ಆರಿಸಿದ ಜನರು ಯೆರೂಸಲೇಮಿನಿಂದ ದೂರವಿದ್ದು ಪರಿಶುದ್ಧ ಸ್ಥಳದಿಂದ ಪ್ರತ್ಯೇಕ ಮಾಡಲ್ಪಟ್ಟು ಯೆಹೋವನ ಸಂಪರ್ಕವಿಲ್ಲದೆ ಐಗುಪ್ತದಲ್ಲಿನ ಸ್ಥಿತಿಯಲ್ಲಿರುವುದನ್ನು ನೋಡುತ್ತೇವೆ. ಪ್ರಿಯರೇ, ಆದಿಕಾಂಡ ಮತ್ತು ವಿಮೋಚನಕಾಂಡ ಭಾಗದ ಕೀರ್ತನೆಗಳಲ್ಲಿ ದೇವರ ಹೆಸರು ವ್ಯತ್ಯಾಸವಾಗಿರುವುದನ್ನು ನೋಡುತ್ತೇವೆ. ಆದಿಕಾಂಡ ಭಾಗದಲ್ಲಿ ಯೆಹೋವ ಎಂಬ ಹೆಸರು 272 ಬಾರಿ ಬರುತ್ತದೆ. ಆದರೆ ಎಲೋಹೀಮ್ ಎಂಬ ಹೆಸರು 15 ಬಾರಿ ಮಾತ್ರ ಬರುತ್ತದೆ. ವಿಮೋಚನಕಾಂಡ ಭಾಗದಲ್ಲಿ ಎಲೋಹೀಮ್ ಎಂಬ ಹೆಸರು 164 ಬಾರಿಯೂ ಯೆಹೋವ ಎಂಬ ಹೆಸರು 30 ಬಾರಿ ಮಾತ್ರ ಬರುತ್ತದೆ. ಇದರ ಪ್ರಾಮುಖ್ಯತೆ ಏನು? ದೇವರ ಈ 2 ವೈಯಕ್ತಿಕ ಹೆಸರುಗಳಿಗೆ ಬೇರೆ ಬೇರೆ ಅರ್ಥವಿದೆ. ಎಲೋಹೀಮ್ ಎಂಬುದು ದೇವರ ದೈವಿಕ ಶಕ್ತಿಯ ಪೂರ್ಣತೆಯನ್ನು ತಿಳಿಸುತ್ತದೆ. ಯೆಹೋವ ಎಂಬ ಹೆಸರು ಬಿಡುಗಡೆಗೆ ಸಂಬಂಧಿಸಿದ್ದು. ಯೆಹೋವನು ಎಂಬುದು ಇಸ್ರಾಯೇಲ್ಯರನ್ನು ಕಾಪಾಡುವ ಹೆಸರಾಗಿದೆ. ಕರ್ತನಲ್ಲಿ ಪ್ರಿಯರೇ, ದಾವೀದನು ಕಳೆದ ಭಾಗದಲ್ಲಿ ಬರೆದಷ್ಟು ಕೀರ್ತನೆಗಳನ್ನು ಈ ಭಾಗದಲ್ಲಿ ಬರೆದಿಲ್ಲ. ಅವನು 19 ಕೀರ್ತನೆಗಳನ್ನು ಬರೆದಿದ್ದು ಅದರಲ್ಲಿ 7 ಕೀರ್ತನೆಗಳು ಲೇವಿಯ ಕುಟುಂಬಕ್ಕೆ ಸಂಬಂಧಿಸಿದ ಕೊರೋಹನ ಮಕ್ಕಳು ರಚಿಸಿದ್ದು. ಈ ಭಾಗದಲ್ಲಿನ ಎಲ್ಲ ಕೀರ್ತನೆಗಳು ಕಡೇ ಕಾಲದಲ್ಲಿನ ಇಸ್ರಾಯೇಲ್ಯರ ಕುರಿತಾದ ಪ್ರವಾದನ ರೂಪದ ಚಿತ್ರಣವಾಗಿದೆ. ಕರ್ತನಲ್ಲಿ ಪ್ರಿಯರೇ, 42ನೇ ಕೀರ್ತನೆಯಿಂದ 44ನೇ ಕೀರ್ತನೆವರೆಗೆ ಫರೋಹನನ ಆಡಳಿತದಡಿಯಲ್ಲಿ ಇಸ್ರಾಯೇಲ್ಯರನ್ನು ಕಾಣುತ್ತೇವೆ. 43ನೇ ಕೀರ್ತನೆಯಲ್ಲಿ ಕ್ರಿಸ್ತ ವಿರೋಧಿಯ ಹೆಸರಿದ್ದು ಇಸ್ರಾಯೇಲು ವೈರಿಗಳೆಂದಾದ ಶೋಷಣೆಯ ಕುರಿತು ಗೋಳಾಡುವುದನ್ನು ನೋಡುತ್ತೇವೆ. ತಮ್ಮನ್ನು ಬಿಡಿಸುವಂತೆ ಅವರು ದೇವರಿಗೆ ಮೊರೆಯಿಡುತ್ತಾರೆ. ಅವರಿಗೆ ಬಿಡುಗಡೆ ಉಂಟಾಗುತ್ತದೆ. 45ನೇ ಕೀರ್ತನೆಯು 1000 ವರ್ಷದ ಆಳ್ವಿಕೆಯ ಕುರಿತಾಗಿದ್ದು ಕರ್ತನಾದ ಯೇಸು ಈ ಲೋಕದಲ್ಲಿ ಆಳುವುದಕ್ಕೆ ಬರುವುದರ ಕುರಿತಾಗಿ ತಿಳಿಸುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಈ ಕೀರ್ತನೆಗಳ ಪ್ರಮುಖ ಹಾಗೂ ಮೂಲಭೂತ ಅನ್ವಯಿಸುವಿಕೆಯು ಇಸ್ರಾಯೇಲ್ಯರಿಗೆ ಸಂಬಂಧಪಟ್ಟದೆಂಬುದನ್ನು ಗಮನಿಸಬೇಕು.
ಮಹಾಸಂಕಟ ಕಾಲದಲ್ಲಿ ತಮಗುಂಟಾಗಲಿರುವ ಕಷ್ಟಗಳ ಕುರಿತಾಗಿ ಅವು ತಿಳಿಸುತ್ತವೆ. ಆದ್ದರಿಂದ ನಾವು ಅದರಲ್ಲಿನ ಒಂದು ವಚನವನ್ನೆತ್ತಿಕೊಂಡು ಇದು ನಮಗೆ ನಿಜವಾಗಿ ಹೇಗೆ ಅನ್ವಯಿಸುತ್ತದೆ ಎಂದು ಕೇಳುವುದರಲ್ಲಿ ಎಚ್ಚರದಿಂದಿರಬೇಕು. ಪ್ರಿಯರೇ, ಕೀರ್ತನೆಗಳಲ್ಲಿ ಕೆಲವನ್ನು ನಮ್ಮ ಅಗತ್ಯತೆಗಳಿಗೆ ಅನ್ವಯಿಸಿಕೊಳ್ಳಬಹುದು. ನಿಜವಾದ ಕಷ್ಟಗಳಲ್ಲಿರುವ ದೇವರ ಮಕ್ಕಳು ಅವುಗಳಿಂದ ಸಮಾಧಾನ, ಆದರಣೆಗಳನ್ನು ಹೊಂದಬಹುದು. ಆದರೆ ಇದು ಮುಖ್ಯವಾಗಿ ಇಸ್ರಾಯೇಲ್ಯರಿಗೆ ಅನ್ವಯಿಸುವಂಥದ್ದೆಂಬುದನ್ನು ಎಂದಿಗೂ ಮರೆಯಬಾರದು. ಕರ್ತನಲ್ಲಿ ಪ್ರಿಯರೇ, ಅನೇಕರು ಮಾಡುವಂತೆ ದೇವರ ಭವಿಷ್ಯದ ಯೋಜನೆ, ಉದ್ದೇಶಗಳಿಂದ ಇಸ್ರಾಯೇಲ್ಯರನ್ನು ಹೊರಗಿಡುವುದು ಭಯಂಕರವಾದ ತಪ್ಪಾಗುತ್ತದೆ. ಅದು ದೇವರ ವಾಕ್ಯದ ಕೆಲವು ಭಾಗಗಳನ್ನು ತೆಗೆದುಹಾಕಿದ ಹಾಗೆ. ದೇವರ ವಾಕ್ಯ ದೈವಪ್ರೇರಿತವಾದದ್ದೆಂಬುದನ್ನು ನಾನು ನಂಬುತ್ತೇನೆ. ಅದು ನನಗೆ ಅನ್ವಯಿಸಿದಾಗ ಮಾತ್ರ. ಆದರೆ ಅದು ನನಗೆ ಸಂಬಂಧವಿಲ್ಲದವರಿಗೆ ಅನ್ವಯಿಸುವುದಾದರೆ ಅದು ದೈವಪ್ರೇರಿತವಲ್ಲ ಎಂದು ಹೇಳುವಂಥದ್ದಾಗುತ್ತದೆ. ಈ ರೀತಿಯ ಯೋಚನೆಯ ಗಂಡಾಂತರ ಈ ದಿನಗಳಲ್ಲಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಕೀರ್ತನೆಗಾರನು ಇಸ್ರಾಯೇಲ್ಯರ ಕುರಿತು ಮಾತನಾಡುವಾಗ ಅವನು ಅವರ ಇಡೀ ಜನಾಂಗದ ಕುರಿತಾಗಿ ಮಾತನಾಡುತ್ತಿಲ್ಲ. ಈ ವ್ಯತ್ಯಾಸವನ್ನು ಸಭೆ ಎಂಬ ಪದದಲ್ಲಿಯೂ ನಾವು ಕಾಣುತ್ತೇವೆ. ಸಭೆ ಎಂದರೆ ಸಭೆಯ ದಾಖಲಾತಿಯಲ್ಲಿ ಬರೆಯಲ್ಪಟ್ಟ ಎಲ್ಲ ಹೆಸರುಗಳನ್ನು ಒಳಗೊಂಡಿದೆಯೋ? ನಾನು ಹಾಗೆ ನೆನೆಸುವುದಿಲ್ಲ. ಸಭೆಯೆಂದರೆ ಕರ್ತನಾದ ಯೇಸು ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸಿದ ವಿಶ್ವಾಸಿಗಳನ್ನು ಮಾತ್ರ ಒಳಗೊಂಡಿರುತ್ತದೆ. ದೃಶ್ಯ ಸಭೆಗೆ ಸೇರಿ ಅದರಲ್ಲಿನ ಸದಸ್ಯನಾದ ಮಾತ್ರಕ್ಕೆ ನೀನು ನಿಜವಾದ ಸಭೆಯ ಅಂಗವಾಗುವುದಿಲ್ಲ. ಕ್ರಿಸ್ತನೊಂದಿಗೆ ವೈಯಕ್ತಿಕ ಸಂಬಂಧ ಮಾತ್ರ ನಿನ್ನನ್ನು ನಿಜವಾದ ಸಭೆಯ ಸದಸ್ಯನನ್ನಾಗಿ ಮಾಡುತ್ತದೆ. ಸಾಂಸ್ಥಿಕವಾದ ಸಭೆ ಹಾಗೂ ಅದೃಶ್ಯವಾದ ಸಭೆಗಳಿರುವ ಮೂಲ ವ್ಯತ್ಯಾಸವನ್ನು ನಾವು ಎಂದಿಗೂ ಮರೆಯಬಾರದು. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ಯರಲ್ಲಿ ಉಳಿದ ಜನಶೇಷವು ಇಡೀ ಇಸ್ರಾಯೇಲ್ ಜನಾಂಗವಲ್ಲ. ಕೀರ್ತನೆಯ ಈ ವಿಮೋಚನಕಾಂಡ ಭಾಗದಲ್ಲಿ ನಾವು ಇಸ್ರಾಯೇಲ್ಯರಲ್ಲಿನ ಜನಶೇಷದ ಕುರಿತಾಗಿ ಮಾತ್ರ ನೋಡಲಿದ್ದೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ಕೀರ್ತನೆ 42 ಮತ್ತು 43ನೇ ಕೀರ್ತನೆಗಳನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ದೇವಭಕ್ತಿಯ ಜನಶೇಷದ ಹೃದಯದ ಕೂಗು ಎಂದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ ಕೀರ್ತನೆಯು ಇಸ್ರಾಯೇಲ್ ಶೇಷ ಜನರು ಮಹಾಸಂಕಟ ಕಾಲದಲ್ಲಿ ಅನುಭವಿಸಲಿರುವ ಸಂಕಟಗಳ ಕುರಿತಾಗಿ ತಿಳಿಸುತ್ತದೆ. ಇಸ್ರಾಯೇಲ್ಯರು ಐಗುಪ್ತದಲ್ಲಿದ್ದಾಗ ದೇವರು ಅವರನ್ನು ರಕ್ತದ ಮೂಲಕ ಬಿಡುಗಡೆ ಮಾಡಿದನು. ವಿಮೋಚನಕಾಂಡ ಪುಸ್ತಕ 12ನೇ ಅಧ್ಯಾಯದಲ್ಲಿ ಇದನ್ನು ಓದುತ್ತೇವೆ. ಪ್ರಿಯರೇ, ಪಸ್ಕದ ಕುರಿಮರಿಯ ರಕ್ತವನ್ನು ದೇವರನ್ನು ನಂಬಿರುವವರ ಮನೆಯ ಬಾಗಿಲಿನ ನಿಲುವುಗಳಿಗೆ ಚಿಮುಕಿಸಲಾಯಿತು. ರಾತ್ರಿಯಲ್ಲಿ ಸಂಹಾರ ದೂತನು ಮನೆಗಳನ್ನು ದಾಟಿ ಹೋಗುವಾಗ ಬಾಗಿಲಿನ ಮೇಲೆ ರಕ್ತ ಕಂಡರೆ ಅಲ್ಲಿ ಯಾರೂ ಸಾಯುತ್ತಿರಲಿಲ್ಲ. ಇದು ರಕ್ತದಿಂದಾದ ಬಿಡುಗಡೆ. ಎರಡನೇ ಬಿಡುಗಡೆಯು ಕೆಂಪು ಸಮುದ್ರದ ಬಳಿಯಲ್ಲಿ ಆಯಿತು. ಅಲ್ಲಿ ಬಿಡುಗಡೆಯು ಶಕ್ತಿಯಿಂದಾಯಿತು. ಪ್ರೀತಿಯುಳ್ಳ ದೇವಜನರೇ, ಈ ಕೀರ್ತನೆಯ ತಲೆಬರಹ ಕೊರಾಹಿಯರ ಪದ್ಯ ಎಂದಿದೆ. ಇದು ಒಂದು ಬೋಧನಾತ್ಮಕವಾದ ತಿಳುವಳಿಕೆ ನೀಡುವ ಕೀರ್ತನೆಯಾಗಿದೆ. ಅರಣ್ಯ ಪ್ರಯಾಣದ ಸಮಯದಲ್ಲಿ ಕೊರೋಹನು ತಿರುಗಿಬಿದ್ದನೆಂದು ನಾವು ನೋಡುತ್ತೇವೆ. ಮೋಶೆ ಆರೋನರ ಅಧಿಕಾರದ ವಿರುದ್ಧ ಅವನು ದಂಗೆ ಎದ್ದದ್ದರಿಂದ ದೇವರು ಅವನನ್ನು ಶಿಕ್ಷಿಸಿದನು. ಆದರೆ ಅವನ ಮಕ್ಕಳು ಉಳಿಸಲ್ಪಟ್ಟರು. ಅವನ ಮಕ್ಕಳು ದೇವರಿಂದ ದಂಡನೆ ಹೊಂದಲಿಲ್ಲವೆಂದು, ಅವರು ದೇವರ ಸೇವೆಯಲ್ಲಿ ಮುಂದುವರಿದರೆಂದು ದೇವರು ಸ್ಪಷ್ಟಪಡಿಸಿದನು. ಅರಣ್ಯಕಾಂಡ ಪುಸ್ತಕ 26ನೇ ಅಧ್ಯಾಯ 9ರಿಂದ 11ನೇ ವಚನದವರೆಗೆ ಇದನ್ನು ನಾವು ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ವಿಮೋಚನಕಾಂಡ ಭಾಗದ ಮೊದಲಿನ ಕೀರ್ತನೆಗಳನ್ನು ಇವರು ಬರೆದರು. ಇವು ನಿಜಕ್ಕೂ ಅದ್ಭುತವಾದವುಗಳಾಗಿವೆ. ಪ್ರವಾದನಾತ್ಮಕವಾಗಿ ಇದು ನಮಗೆ ಮಹಾಸಂಕಟ ಕಾಲದ ಒಂದು ಚಿತ್ರವನ್ನು ಒದಗಿಸುತ್ತದೆ. ಕೀರ್ತನೆ 42 ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ನನ್ನ ಮನಸ್ಸು ದೇವರಿಗಾಗಿ, ಚೈತನ್ಯ ಸ್ವರೂಪನಾದ ದೇವರಿಗಾಗಿ ಆರೈಸುತ್ತದೆ. ನಾನು ಯಾವಾಗ ಹೋಗಿ ದೇವರ ಸನ್ನಿಧಿಯಲ್ಲಿ ಸೇರುವೆನೋ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಐಗುಪ್ತದ ಕಡೆಗೆ ಹೋಗದೆ ನಾನು ಇದನ್ನು ಭವಿಷ್ಯತ್ತಿಗೆ ಅನ್ವಯಿಸುತ್ತೇನೆ. ಯಾಕೆಂದರೆ ಈ ಇಸ್ರಾಯೇಲ್ಯರು ತಮ್ಮ ದೇಶದಿಂದ ಹೊರಗಿರುವ ಕಾಲ ಇನ್ನೊಮ್ಮೆ ಬರುತ್ತದೆ. ಇಸ್ರಾಯೇಲ್ಯರು ತಮ್ಮ ದೇಶವಾದ
ಇಸ್ರಾಯೇಲಿನಲ್ಲಿ ಈಗ ಕೂಡಿ ಬಂದಿರುವುದು ಅವರು ಇನ್ನೊಮ್ಮೆ ದೇಶಭ್ರಷ್ಟರಾಗಿ ತಮ್ಮ ದೇಶದಿಂದ ಹೊರಹೋಗುವುದಕ್ಕೆ ಸೂಚನೆಯಾಗಿದೆ ಎಂದು ಅನೇಕ ಒಳ್ಳೆಯ ಸತ್ಯವೇದ ಪಂಡಿತರು ಅಭಿಪ್ರಾಯಪಡುತ್ತಾರೆ. ಈಗ ಇಸ್ರಾಯೇಲ್ ದೇಶದಲ್ಲಿ 2 ಗುಂಪಿನ ಜನರಿದ್ದಾರೆ. ಒಂದು ಗುಂಪು ಸಂಪ್ರದಾಯಸ್ಥ ಯಹೂದ್ಯರು. ಇವರು ಮೆಸ್ಸಿಯನಿಗಾಗಿ ಕಾಯುತ್ತಿದ್ದು ಆತನು ಬಂದು ದೇವಾಲಯವನ್ನು ಪುನಃ ಕಟ್ಟುವನೆಂದು ಎದುರು ನೋಡುತ್ತಿದ್ದಾರೆ. ಇನ್ನೊಂದು ಗುಂಪು ಧಾರ್ಮಿಕ ಸಂಗತಿಗಳ ಕುರಿತು ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಹೊಸ ಯುಗ ಆರಂಭವಾಗಿದೆ ಎಂದು ಅವರು ಹೇಳುತ್ತಿದ್ದಾರೆ. ಅವರಿಗೆ ಎದುರಾಗಿ ಐಗುಪ್ತ, ಅರಬರು ಇತ್ಯಾದಿಗಳಿರುತ್ತವೆ. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ಯರಲ್ಲಿ ಉಳಿಕೆಯಾದ ದೇವಜನರು ದೇವರಿಗಾಗಿ ಹಾತೊರೆಯುತ್ತಾರೆ. ಎಲ್ಲ ಯುಗಗಳ ದೇವಜನರಲ್ಲಿಯೂ ಈ ಆಶೆ ಇರುತ್ತದೆ. ಅವು ದಾವೀದನ ಚಿತ್ರಣವನ್ನು ಕೊಡುತ್ತವೆ. ದಾವೀದನು ಗವಿಯೊಂದರಲ್ಲಿ ಅಡಗಿದ್ದು ಎದುರಿನ ಕಣಿವೆ ಕಡೆಗೆ ನೋಡಿ ಈ ಮಾತುಗಳನ್ನು ಹೇಳಿರಬಹುದು. ಬೇಟೆಯಾಡುವವರ ಮತ್ತು ಬೊಗಳುವ ನಾಯಿಗಳ ಸದ್ದು ಅವನಿಗೆ ಕೇಳಿಸುತ್ತದೆ. ಪಕ್ಕನೆ ಸಮೀಪದ ತೊರೆಗಳಲ್ಲಿ ಸದ್ದಾಗುತ್ತದೆ. ದಾವೀದನ ಕಾವಲಿನವರು ಜಾಗೃತರಾಗುತ್ತಾರೆ. ಗವಿಯ ಬಾಗಲಲ್ಲಿ ಒಂದು ಸಣ್ಣ ನೀರಿನ ತೊರೆ ಹರಿಯುತ್ತಿದೆ. ಜಿಂಕೆಯ ಮರಿಯೊಂದು ಬಾಯಾರಿಕೆಯಿಂದ ಬಸವಳಿದು ಓಡಿ ಬಂದು ತನ್ನ ಬಾಯನ್ನು ನೀರಿಗೆ ಹಾಕಿ ನೀರನ್ನು ಕುಡಿಯುತ್ತದೆ. ತನಗೆ ಬೇಕಾದಷ್ಟು ನೀರನ್ನು ಕುಡಿದು ತೃಪ್ತಿ ಹೊಂದುತ್ತದೆ. ಒಮ್ಮೆ ತಲೆ ಎತ್ತಿ ನೋಡಿ ಪುನಃ ನೀರನ್ನು ಕುಡಿಯುತ್ತದೆ. ಆದ್ದರಿಂದಲೇ ಕೀರ್ತನೆಗಾರನು, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ ಎಂದು ಹೇಳಿರುತ್ತಾನೆ. ಕರ್ತನಲ್ಲಿ ಪ್ರಿಯ ಮಿತ್ರನೇ, ನೀನು ದೇವರಿಗಾಗಿ ಹೀಗೆ ಹಾತೊರೆಯುತ್ತೀಯೋ? ನೀನು ನ್ಯಾಯಸಮ್ಮತವಾಗಿದ್ದು ದಶಾಜ್ಞೆಗಳನ್ನು ಕೈಕೊಂಡರೆ ದೇವರಿಗೆ ಮೆಚ್ಚುಗೆಯಾಗುತ್ತದೆಂದು ಅನೇಕರು ಹೇಳುತ್ತಾರೆ. ದಶಾಜ್ಞೆಗಳು ನಾವು ಪಾಪಿಗಳೆಂಬುದನ್ನು, ದೇವ ವೈರಿಗಳೆಂಬುದನ್ನು ತಿಳಿಸುತ್ತವೆ. ಆತನಿಗಾಗಿ ನಮ್ಮಲ್ಲಿ ಯಾವ ಬಯಕೆಯೂ ಇರುವುದಿಲ್ಲ. ಆದ್ದರಿಂದ ನಾವು ಹೊಸದಾಗಿ ಹುಟ್ಟಬೇಕಾಗಿದೆ. ನಾವು ದೇವರ ಕುಟುಂಬಕ್ಕೆ ಸೇರಬೇಕಾಗಿದೆ ಮತ್ತು ಹೃದಯಪೂರ್ವಕವಾಗಿ, ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ ಎಂದು ಹೇಳುವವರಾಗಬೇಕಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಇದು ಇಸ್ರಾಯೇಲ್ ಜನಶೇಷದ ಮಟ್ಟಿಗೆ ಅರ್ಥವತ್ತಾಗಿದೆ. ಅದೇ ರೀತಿ ಈಗಿನ ಅನೇಕ ದೇವ ಮಕ್ಕಳಿಗೂ ಅನ್ವಯಿಸುವಂಥದ್ದಾಗಿದೆ. ಕೀರ್ತನೆ 42 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಿನ್ನ ದೇವರು ಎಲ್ಲಿ ಎಂದು ಜನರು ಯಾವಾಗಲೂ ನನ್ನನ್ನು ಗೇಲಿ ಮಾಡುವುದರಿಂದ ಹಗಲಿರುಳು ನನಗೆ ಕಣ್ಣೀರೇ ಆಹಾರವಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಐಗುಪ್ತದಲ್ಲಿ ತುಂಬ ಗೋಳಾಟವಿತ್ತು, ಮುಂದಕ್ಕೂ ಇರುತ್ತದೆ. ಮಹಾಸಂಕಟ ಕಾಲದಲ್ಲಿನ ಗೇಲಿಯ ಮಾತು ಇದಾಗಿರುತ್ತದೆ: ನಿನ್ನ ದೇವರು ಎಲ್ಲಿ? ಮೆಸ್ಸಿಯನು ಬರುವುದು ಯಾವಾಗ ಎಂದು. ಕೀರ್ತನೆ 42 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ: ನನ್ನ ಮನವೇ, ನೀನು ಕುಗ್ಗಿ ಹೋಗಿರುವುದೇನು? ಹೀಗೆ ವ್ಯಥೆ ಪಡುವುದೇಕೆ? ದೇವರನ್ನು ನಿರೀಕ್ಷಿಸು. ಆತನೇ ನನಗೆ ರಕ್ಷಕನೂ ದೇವರೂ ಆಗಿದ್ದಾನೆ. ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನೋ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತನ್ನ ಎದೆಗುಂದುವಿಕೆಗಾಗಿ ಅವನು ತನ್ನನ್ನೇ ಬೈದುಕೊಳ್ಳುತ್ತಾನೆ ಮತ್ತು ದೇವರನ್ನು ನಂಬುವ ಹಾಗೆ ಉತ್ತೇಜನ ಹೊಂದುತ್ತಾನೆ. ಮುಂದಕ್ಕೆ ನೋಡೋಣ. ಕೀರ್ತನೆ 42 6 ಮತ್ತು 7ನೇ ವಚನಗಳನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನನ್ನ ದೇವರೇ, ನನ್ನ ಪ್ರಾಣವು ಕುಗ್ಗಿ ಹೋಗಿದೆ. ಆದುದರಿಂದ ಯೋರ್ದಾನ್ ಹೊಳೆಯ ದೇಶ, ಹೆರ್ಮೋನ್ ಪರ್ವತ, ಮೀಸಾರ್ ಬೆಟ್ಟ ಇವುಗಳಲ್ಲಿರುವವನಾಗಿ ನಿನ್ನನ್ನು ಸ್ಮರಿಸುತ್ತೇನೆ. ನಿನ್ನ ಜಲಪಾತಗಳಿಂದುಂಟಾಗುವ ಮಹಾಘೋಷವು ಒಂದು ಪ್ರವಾಹವು ಮತ್ತೊಂದು ಪ್ರವಾಹವನ್ನು ಕೂಗುತ್ತದೋ ಎಂಬಂತಿರುವುದು. ಹಾಗೆಯೇ ನೀನು ಅಲ್ಲಕಲ್ಲೋಲವಾದ ದುಃಖ ಪ್ರವಾಹದ ತೆರೆಗಳನ್ನು ನನ್ನ ತಲೆಯ ಮೇಲೆ ದಾಟಿಸಿದೆಯಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೋನನು ತನ್ನ ಪ್ರಾರ್ಥನೆಯಲ್ಲಿ ಇದೇ ಭಾಷೆಯನ್ನು ಉಪಯೋಗಿಸಿದನು. ಯೋನನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ: ನನ್ನನ್ನು ಸಮುದ್ರದ ಉದರದಲ್ಲಿ ಅಗಾಧ ಸ್ಥಳದಲ್ಲಿ ಎಸೆದು ಬಿಟ್ಟಿಯಲ್ಲ. ಪ್ರವಾಹವು ನನ್ನನ್ನು ಸುತ್ತಿಕೊಂಡಿತು. ಲೆಕ್ಕವಿಲ್ಲದ ನಿನ್ನ ಅಲೆಗಳು, ತೆರೆಗಳು ನನ್ನ ಮೇಲ್ಗಡೆ ಹಾದು ಹೋಗುತ್ತಿದ್ದವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೋನನು ಮರಣದ ಬಾಯಿಯ ಆಳಕ್ಕೆ ಇಳಿದಿದ್ದನು. ಮಹಾಸಂಕಟ ಕಾಲದಲ್ಲಿ ತಮ್ಮ ಮೇಲೆ ನಾಶನವು ಬರುತ್ತದೆಂದು ಇಸ್ರಾಯೇಲ್ಯರು ಭಾವಿಸುತ್ತಾರೆ.
ಆದರೆ ದೇವರು ಅವರನ್ನು ಬಿಡಿಸುತ್ತಾನೆ. ಕೀರ್ತನೆ 42, 8 ಮತ್ತು 9 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ಹಗಲಲ್ಲಿ ತನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸುವನು, ರಾತ್ರಿ ವೇಳೆಯಲ್ಲಿಯೂ ಆತನ ಕೀರ್ತನೆ ನನ್ನಲ್ಲಿರುವುದು. ನನ್ನ ಜೀವಾಧಾರಕನಾದ ದೇವರನ್ನು ಪ್ರಾರ್ಥಿಸುವೆನು. ನಾನು ನನ್ನ ಶರಣನಿಗೆ, ದೇವರೇ, ಯಾಕೆ ನನ್ನನ್ನು ಮರೆತು ಬಿಟ್ಟಿ? ನಾನು ಯಾಕೆ ಶತ್ರುಬಾಧೆಯಿಂದ ದುಃಖಿಸುತ್ತಾ ವಿಕಾರಿಯಾಗಿ ಅಲೆಯಬೇಕು ಎಂದು ಮೊರೆಯಿಡುವೆನು ಎಂಬುದಾಗಿ. ಪ್ರೀತಿಯುಳ್ಳ ಆತ್ಮೀಯ ಸ್ನೇಹಿತನೇ, ನೀನು ಕೆಲವೊಮ್ಮೆ ಈ ರೀತಿ ಭಾವಿಸುತ್ತೀಯೋ? ಅನೇಕರ ಅನುಭವ ಇದೇ ಆಗಿರುತ್ತದೆ. ಮುಂದಕ್ಕೆ ನೋಡೋಣ. ಕೀರ್ತನೆ 42, 11 ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ನನ್ನ ಮನವೇ, ನೀನು ಕುಗ್ಗಿ ಹೋಗಿರುವುದೇನು? ಹೀಗೆ ವ್ಯಥೆ ಪಡುವುದೇಕೆ? ದೇವರನ್ನು ನಿರೀಕ್ಷಿಸು. ಆತನೇ ನನಗೆ ರಕ್ಷಕನೂ ದೇವರೂ ಆಗಿದ್ದಾನೆ. ನಾನು ಇನ್ನು ಆತನನ್ನು ಸ್ತುತಿಸುತ್ತಿರುವೆನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತನ್ನ ನಿರಾಶಾ ಸ್ಥಿತಿಯಲ್ಲಿ ಅವನು ದೇವರ ಕಡೆಗೆ ತಿರುಗುತ್ತಾನೆ. ಇಸ್ರಾಯೇಲ್ ಜನಶೇಷವು ತಮ್ಮ ನಿರಾಶಾ ಸ್ಥಿತಿಯಲ್ಲಿ ದೇವರ ಕಡೆಗೆ ತಿರುಗುತ್ತಾರೆ. ಅವರಿಗೆ ಯಾವ ದಿಕ್ಕಿನಿಂದಲೂ ಸಹಾಯವೂ ಬರುವುದಿಲ್ಲ. ಅವರ ಸಹಾಯವು ಭೂಮ್ಯಾಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ. 43ನೇ ಕೀರ್ತನೆಯು 42ನೇ ಕೀರ್ತನೆಗೆ ನಿಕಟವಾಗಿ ಸಂಬಂಧಿಸಿದ್ದಾಗಿದೆ. ಜನಶೇಷವು ತಮ್ಮ ಪರವಾಗಿ ಕಾರ್ಯ ಮಾಡುವಂತೆ ದೇವರಿಗೆ ಮೊರೆಯಿಡುತ್ತದೆ. ಕೀರ್ತನೆ 43, 1 ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ದೇವರೇ, ನ್ಯಾಯವನ್ನು ನಿರ್ಣಯಿಸು, ನನಗೋಸ್ಕರ ವ್ಯಾಜ್ಯವನ್ನು ನಡೆಸಿ, ನಿರ್ದಯವಾದ ಜನಾಂಗದಿಂದ ತಪ್ಪಿಸು, ದುರಾಚಾರಿಗಳಾದ ಮೋಸಗಾರರಿಂದ ಬಿಡಿಸು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಇಸ್ರಾಯೇಲ್ ಜನಶೇಷದವರ ಮಾತಾಗಿದೆ. ಕ್ರಿಸ್ತ ವಿರೋಧಿಯು ಸುಳ್ಳುಗಾರನಾಗಿದ್ದಾನೆ. ಅವನು ಈ ಜನರೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ವಾರ ಮಧ್ಯದಲ್ಲಿ ಅದನ್ನು ಮುರಿಯುತ್ತಾನೆ. ಇದು ಸಂಭವಿಸಿದಾಗ ಅವರ ಕೂಗು, ಈ ಮೋಸಗಾರರು, ಅನ್ಯಾಯಗಾರರು ಆದವರಿಂದ ನನ್ನನ್ನು ರಕ್ಷಿಸು ಎಂದಾಗಿರುತ್ತದೆ. ಪ್ರಿಯ ಸ್ನೇಹಿತನೇ, ನೀನು ಈ ರೀತಿಯ ಪ್ರಾರ್ಥನೆ ಮಾಡಿದ್ದೀಯೋ? ನನಗೆ ಗೊತ್ತಿಲ್ಲ. ನಮ್ಮನ್ನು ಅನ್ಯಾಯಗಾರರಾದ ಮೋಸಗಾರರಿಂದ ತಪ್ಪಿಸುವಂತೆ ನಾವು ಬೇಡಿಕೊಳ್ಳಬೇಕು. ಇಂಥವನು ನನ್ನನ್ನು ಆಳುವುದನ್ನು ನಾನು ಖಂಡಿತವಾಗಿ ಸಹಿಸಲಾರೆ. ಪ್ರಿಯರೇ, ನಮ್ಮ ಚರಿತ್ರೆಯಲ್ಲಿ ಇಂಥವರು ಬಹಳ ಮಂದಿ ಇದ್ದರು. ನಮ್ಮ ದೇಶದ ಈ ಪರಿಸ್ಥಿತಿಗೆ ಕಾರಣ ಅಸಮರ್ಥ ನಾಯಕತ್ವ ಹಾಗೂ ಆಂತರಿಕ ಸಮಸ್ಯೆಗಳೇ ಆಗಿವೆ. ಮುಂದಕ್ಕೆ ನೋಡೋಣ. ಕೀರ್ತನೆ 43, 3 ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಿನ್ನ ಸತ್ಯ ಪ್ರಸನ್ನತೆಗಳನ್ನು ದೂತರನ್ನೋ ಎಂಬಂತೆ ಕಳುಹಿಸು, ಅವೇ ನಿನ್ನ ಪರಿಶುದ್ಧ ಪರ್ವತಕ್ಕೆ ನನ್ನನ್ನು ಕರೆದುಕೊಂಡು ಹೋಗಿ ನಿನ್ನ ನಿವಾಸಕ್ಕೆ ಸೇರಿಸಲಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿನ್ನ ಬೆಳಕು ಹಾಗೂ ಸತ್ಯಗಳನ್ನು ಕಳುಹಿಸು ಎಂಬುದಾಗಿ ನೋಡುವಾಗ ಕೀರ್ತನೆಗಾರನು ಯಾತಕ್ಕಾಗಿ ಪ್ರಾರ್ಥಿಸುತ್ತಾನೆ? ಯೇಸು ಹೇಳಿದ್ದಾನೆ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಆತನು ಮುಂದುವರೆದು ಹೇಳಿದ್ದಾನೆ, ನಾನೇ ಮಾರ್ಗ, ಸತ್ಯ, ಜೀವ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಎಂಬುದಾಗಿ. ಇದನ್ನಾವು ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಈ ಮಾತುಗಳನ್ನು ಕೇಳಿದವರು ಅರ್ಥ ಮಾಡಿಕೊಂಡಿರಲಿಕ್ಕಿಲ್ಲ. ಯಾಕಂದರೆ ಆತನು ಬೆಳಕು, ಸತ್ಯವೂ ಆಗಿದ್ದಾನೆಂದು ಅವರು ತಿಳಿದಿದ್ದರೆ ಆತನು ತಮ್ಮನ್ನು ಬಿಡಿಸಲು ಬಂದ ಮೆಸ್ಸಿಯನೆಂದು ತಿಳಿಯುತ್ತಿದ್ದರು. ಅವೇ ನಿನ್ನ ಪರಿಶುದ್ಧ ಪರ್ವತಕ್ಕೆ ನನ್ನನ್ನು ಕರೆದುಕೊಂಡು ಹೋಗಿ ನಿನ್ನ ನಿವಾಸಕ್ಕೆ ಸೇರಿಸಲಿ ಎಂಬುದಾಗಿ ನೋಡುವಾಗ ಅವನು ಯೆರೂಸಲೇಮಿಗೆ ಹಿಂತಿರುಗಿ ಹೋಗಲಿಕ್ಕೂ ದೇವರ ಬಳಿಗೆ ತಿರುಗಿ ಬಂದು ಆತನನ್ನು ಆತನ ಆಲಯದಲ್ಲಿ ಆರಾಧಿಸಬೇಕೆಂದು ಆಶೆ ಪಡುತ್ತಿದ್ದನು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು ಕೀರ್ತನೆ 43, 5ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನನ್ನ ಮನವೇ, ನೀನು ಕುಗ್ಗಿ ಹೋಗಿರುವುದೇನು? ಹೀಗೆ ವ್ಯಥೆ ಪಡುವುದೇಕೆ? ದೇವರನ್ನು ನಿರೀಕ್ಷಿಸು. ಆತನೇ ನನಗೆ ರಕ್ಷಕನೂ ದೇವರೂ ಆಗಿದ್ದಾನೆ. ನಾನು ಇನ್ನು ಆತನನ್ನು ಸ್ತುತಿಸುತ್ತಿರುವೆನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವರ ಪ್ರಾರ್ಥನೆಗಳು ಕೇಳಲ್ಪಟ್ಟು ಅವರು ದೀರ್ಘಕಾಲದಿಂದ ಕಾಯುತ್ತಿದ್ದ ಮೆಸ್ಸಿಯನು ತಿರುಗಿ ಬರುತ್ತಾನೆ. ಆಗ
ಯೆಹೆಜ್ಕೇಲನು ನುಡಿದ ಪ್ರವಾದನೆ ನೆರವೇರುತ್ತದೆ. ಅದೇನೆಂದರೆ, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೀವು ನನ್ನ ವಿಧಿಗಳನ್ನು ಕೈಕೊಂಡು ಆಚರಿಸುವಿರಿ. ನಾನು ನಿಮ್ಮ ಪಿತೃಗಳಿಗೆ ಅನುಗ್ರಹಿಸಿದ ದೇಶದಲ್ಲಿ ನೀವು ವಾಸಿಸುವಿರಿ. ನೀವು ನನಗೆ ಪ್ರಜೆಯಾಗಿರುವಿರಿ. ನಾನು ನಿಮ್ಮ ಪಿತೃಗಳಿಗೆ ಅನುಗ್ರಹಿಸಿದ ದೇಶದಲ್ಲಿ ನೀವು ವಾಸಿಸುವಿರಿ. ನೀವು ನನಗೆ ಪ್ರಜೆಯಾಗಿರುವಿರಿ. ನಾನು ನಿಮಗೆ ದೇವರಾಗಿರುವೆನು ಎಂಬುದಾಗಿ ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 26ನೇ ವಚನದಿಂದ 28ನೇ ವಚನದವರೆಗೆ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಸ್ಥಿತಿ ಹೇಗಿದೆ? ನಾವು ಕುಗ್ಗಿ ಹೋದವರು, ವ್ಯಥೆ ಪಡುವವರು ಆಗಿದ್ದೇವೆಯೋ? ಈ ವಾಕ್ಯ ಭಾಗವು ನಮ್ಮನ್ನು ಆಧರಿಸಿದೆಯಲ್ಲವೇ? ನಿರೀಕ್ಷೆಗೆ ನಡೆಸಿದೆಯಲ್ಲವೇ? ಆದ್ದರಿಂದ ನಾವು ಕೂಡ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಬಳಿಗೆ ಬಂದು ನಮ್ಮ ಹಳೆಯ ಹೃದಯವನ್ನು ಆತನಿಗೆ ಕೊಟ್ಟು ಹೊಸ ಹೃದಯವನ್ನು ಹೊಂದಿದವರಾಗಿ, ಹೊಸ ಮನಸ್ಸಿನೊಂದಿಗೆ ನೂತನ ಸ್ವಭಾವವನ್ನು ಧರಿಸಿಕೊಂಡವರಾಗಿ, ಪರಲೋಕ ಭಾವದವರಾಗಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಇಸ್ರಾಯೇಲರ ಬಿಡುಗಡೆಯ ವಿಷಯಗಳನ್ನು 42ನೇ ಕೀರ್ತನೆಯಲ್ಲಿ ಕಂಡುಕೊಳ್ಳುತ್ತೇವೆ. ಕ್ರಿಸ್ತಿಯ ಜೀವಿತವು ಗುಂಪುಗಾರಿಕೆಗೆ ಒಳಪಡಬಾರದು. ಬಾಯಾರಿದ ಜಿಂಕೆ ನೀರನ್ನು ಹಾರೈಸುವಂತೆ ನಮ್ಮ ಆತ್ಮವು ಜೀವಸ್ವರೂಪನಾದ ದೇವರನ್ನು ಬಯಸುತ್ತಾ ಆತನನ್ನೇ ಆರಾಧಿಸುತ್ತಾ ನಮ್ಮ ಜೀವಿತದಲ್ಲಿ ಮುಂದೆ ಮುಂದೆ ಸಾಗೋಣ. ಅನೇಕರಿಗೆ ಕ್ರಿಸ್ತನನ್ನು ಪರಿಚಯಪಡಿಸೋಣ. ಬನ್ರಿ, ಈಗ ನಾವು ಪ್ರಾರ್ಥನೆಯನ್ನು ಮಾಡೋಣ. ಬಾಯಾರಿದ ಜಿಂಕೆಯು ನೀರಿಗಾಗಿ ತವಕ ಪಡುವ ರೀತಿಯಲ್ಲಿ, ಓ ಕರ್ತನೆ, ನಿನ್ನ ಸಜೀವವುಳ್ಳ ವಾಕ್ಯಕ್ಕಾಗಿಯೂ ನಿನ್ನ ಪ್ರೀತಿಗಾಗಿಯೂ ನಮ್ಮ ಹೃದಯವು ತವಕ ಪಡುತ್ತದೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರತಿಯೊಬ್ಬ ಪ್ರಿಯ ಬಾಂಧವರನ್ನು ಆಶೀರ್ವದಿಸು. ಅವರು ಕೂಡ ಈ ವಾಕ್ಯಗಳನ್ನು ಕೇಳಿ ನಿನ್ನ ಮಕ್ಕಳಾಗಿ ಬಾಳಲು ಸಹಾಯ ಮಾಡು. ಕರ್ತನೆ, ನಿನ್ನ ವಾಕ್ಯಗಳು ಎಷ್ಟು ಪವಿತ್ರವಾದದ್ದು, ಶ್ರೇಷ್ಠವಾದಂಥ ವಾಕ್ಯ, ಜೇನುತುಪ್ಪಕ್ಕಿಂತಲೂ ಮಧುರವಾಗಿರುವಂಥ ವಾಕ್ಯ. ಅವರ ವಾಕ್ಯಗಳನ್ನು ಕೇಳಿ ನಿನ್ನ ಮಾರ್ಗದಲ್ಲಿ ಬೆಳೆಯಲು ಸಹಾಯ ಮಾಡು. ಒಬ್ಬೊಬ್ಬರನ್ನು ಆಶೀರ್ವದಿಸು. ಅವರ ಕುಟುಂಬಗಳನ್ನು ಆಶೀರ್ವದಿಸಬೇಕೆಂದು ಬೇಡುತ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ದೇವರನ್ನು ಬಯಸುವುದೇ ನಮ್ಮೆಲ್ಲರ ಜೀವಿತದ ಪ್ರಥಮ ಆಯ್ಕೆ. ನೀವು ಆಯ್ದುಕೊಂಡ ಸತ್ಯವನ್ನು ಇತರರಿಗೆ ತಿಳಿಸಿರಿ. ಹಿಂದೆ ಕರೆ ಮಾಡಿ ಈ ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ನಾವು ಸಂಧಿಸೋಣವಾ? ವಂದನೆಗಳು.